ಶಹಬಾಜ್ ಅವ್ರು, ಪರಿಹಾರ ಏನ್ ಮಾಡಬೇಕು ಮೇಡಮ್? ಪರಿಹಾರ ಅಂತ ಹೇಳಿದ್ರೆ ಅಲ್ಲಿರುವಂತಹ ಮನೆಗಳು ಫಕೀರ್ ಲೇಔಟಲ್ಲಿ ಯಾರು ಕಳ್ಕೊಂಡಿದ್ದಾರೆ, ಫಸ್ಟ್ ಅಲ್ಲಿರುವಂಥ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ 6 ಏನೋ ಇದು ಕೊಟ್ಟಿದ್ದಾರಂತೆ, ಶಾದಿ ಮೇಲ್ಗಳು, ಮದುವೆ ಚೌಟ್ರಿಗಳು 6 ಕೊಟ್ಟಿದ್ದಾರಂತೆ. ಅದು ಎಲ್ಲೆಲ್ಲ ಐತೆ ಯಾರಿಗೂ ಗೊತ್ತಿಲ್ಲ. ಸಚಿವರು ಹೇಳ್ತಾರೆ ಅವ್ರು ಅಲ್ಲಿ ಹೋಗ್ಬಿಟ್ರೆ ಅವ್ರ ಜಾಗನ ಬೇರೆಯವ್ರು ಹಿಡಿದು ಬಿಡ್ತಾರೆ ಅಂತ ಹೇಳ್ತಾರೆ. ನಾನು ಹೇಳೋದು ಅಲ್ಲಿರುವಂಥ ಯಾರೇ ಇರಲಿ ಮೇಡಮ್, ಅವ್ರಿಗೆ ಪರಿಹಾರ ಕೊಟ್ಟು 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಕೊಟ್ಟು ಇದು ಮಾಡಿಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರದ ಬುಲ್ಡೇಸರ್ ಸರ್ಕಾರದ, ಕಾಂಗ್ರೆಸ್ ಬುಲ್ಡೇಸರ್ ಸರ್ಕಾರದ ಇದು 4 ಗಂಟೆ ರಾತ್ರಿಗೆ ನುಗ್ಗಿರುವಂತ ಹೇಳಿತನ ಅಂತ ಹೇಳ್ಬೋದು ಮೇಡಮ್. ಅದನ್ನ ಬಿಟ್ರೆ ಏನು ಮಾಡೋಕ್ಕಾಗಲ್ಲ ನಾವು. ನೋಡಿ, 18 ಬಾರಿ ನೋಟಿಸ್ ಕೊಟ್ಟಿರೋದು ನಮ್ಮ ಮಿತ್ರರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಭ್ರಷ್ಟರು ಅಂತ ನೀವೇ ಹೇಳಿದ್ದೀರಾ. ನಿಮ್ಮ ಅಧಿಕಾರಿಗಳು ಅವ್ರು ಯಾರೋ ಭ್ರಷ್ಟರಿದ್ದಾರೆ, ನಿಮ್ ಕಾಂಗ್ರೆಸ್ ಇವರೇ ಕೊಟ್ಟಿರೋದು. ಉತ್ತರ ಕೇಳಬೇಕು. 18 ಬಾರಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಸಿಎಂ ಹೇಳಿದ್ದಾರೆ ಯಾರು ಅರ್ಹರಿದ್ದೀರೋ ಅವ್ರಿಗೆ ನಾವು ಬದಲಿ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಒಂದ್ ನಿಮಿಷ ಕೇಳ್ರಿ. ಬಡವ್ರಿಗೆ ಹೋಗ್ಬಿಟ್ಟು ಭಿಕ್ಷೆಗಳವ್ರಿಗೆ ಹೋಗ್ಬಿಟ್ಟು 18 ಸತಿ ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ ಅಂದ್ರೆ ಯಾರಾದ್ರೂ ನಂಬ್ತಾರ? ಇವ್ರಿಗೆ ನಮ್ಮ ಸ್ನೇಹಿತರು ತಗೊಂಡ್ಬಂದಿದ್ದಾರೆ, ದಾಖಲೆ ಇದೆ, ನಿಮ್ಮ ಹತ್ರ ಏನ್ ದಾಖಲೆ ಇದೆ? ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ದಾಖಲೆ ಇದೆ. ಏನ್ ಬೇಕಾದ್ರೂ ಹೇಳ್ಬೋದು, ನೀವು ಸುಮ್ನೆ ಇರ್ರಿ. ಕೇಳಿಸ್ಕೊಳ್ಳಿ, ಅವ್ರು ಉತ್ತರ ಕೊಡುವ ಕೇಳಿಸ್ಕೊಳ್ಳಿ. ಸರ್ ಸಾಕು.